ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಮೇನ್ ಆಗಿ ಡೈಲಿ ವ್ಲಾಗ್ ತರ ಅಲ್ಲ, ಬಟ್ ಎಸ್ ಇನ್ವಿಟೇಷನ್ ಕೊಡುವಂತ ವ್ಲಾಗ್ ಅಂತಾನೆ ಹೇಳ್ಬೋದು. ಸೊ ಎಸ್ ಮದುವೆ ಇನ್ವಿಟೇಷನ್ ಕಾರ್ಡ್ನ ಕೊಡಕ್ಕೆ ಹೋಗ್ತಾ ಇದೀವಿ ನಾನು ಹಾಗೂ ಪುನೀತ್. ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಬಟ್ ನಾವು ಅಫಿಷಿಯಲಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು. ಬಿಕಾಸ್ ಪುನೀತ್ಗೆ ಬಂದು ವೀಕ್ ಡೇಸ್ ಎಲ್ಲ ಆಫೀಸ್ ಇರುತ್ತಲ್ವಾ, ಸೊ ಅದಕ್ಕೆ ವೀಕೆಂಡ್ಸ್ ನಾವು ಕೊಡೋಕ್ಕಾಗೋದು. ಅಂಡ್ ಅಮ್ಮ ಮತ್ತೆ ಸುಮಂತ್ ಅವ್ರ ಫ್ರೆಂಡ್ಸ್ಗೆ ಅಮ್ಮ ಎಲ್ಲ ಊರ್ ಕಡೆ ಎಲ್ಲ ಅಮ್ಮ ಕೊಡ್ತಾ ಇದ್ದಾರೆ. ಮತ್ತೆ ಹೇಮಂತ್ ಅಣ್ಣ ಒಂದು ಸ್ವಲ್ಪ ಬೇರೆ ಕಡೆ ಕೊಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಸ್ಪ್ಲಿಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಬೇಗನೆ ಆಗ್ಬಿಡುತ್ತೆ. ಅಂಡ್ ಮದುವೆ ಇವಾಗ ಬರೀ ಡೇಸ್ ಕೌಂಟ್ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ಸೊ ಎಸ್ ಇವಾಗ ನಾವು ಕೂಡ ಇನ್ವಿಟೇಷನ್ ಕೊಡೋಕ್ಕೆ ಅಂತ ಹೋಗ್ತಾ ಇದೀವಿ. ಸಿಂಬಾ ಮತ್ತೆ ಲಕ್ಷಿತ್ ಬಂದ್ಬಿಟ್ಟು ಮಮ್ಮಿ ಮನೇಲಿದ್ದಾರೆ. ನಾನು ಮತ್ತೆ ಪುನೀತ್ ಕೂಡ ಅಲ್ಲೇ ಇದ್ವಿ, ಬಿಕಾಸ್ ಲಕ್ಷಿತ್ಗೆ ಸಿಂಬಾಗೆ ಹುಷಾರಿಲ್ಲ. ಮತ್ತು ಬಂದು ಇನ್ವಿಟೇಷನ್ ಕಾರ್ಡ್ ತಗೊಂಡು ಹೋಗಿರಲಿಲ್ಲ. ಸೊ ಇನ್ವಿಟೇಷನ್ ಕಾರ್ಡ್ ತಗೊಂಡು ಹೋಗೋಕ್ಕೆ ಅಂತ ಬಂದ್ವಿ. ಎಲ್ಲಿದೆ ನೋಡಿ ಇನ್ವಿಟೇಷನ್ ಕಾರ್ಡ್, ಆಗಲೇ ನೋಡಿರ್ತೀರಾ ನೀವು, ತೋರಿಸಿದೆ ನಾನು. ಸೊ ಎಸ್ ಇನ್ವಿಟೇಷನ್ ಕಾರ್ಡ್ ತುಂಬ ಡೀಟೇಲ್ ಆಗಿ ಏನು ತೋರಿಸೋದಿಲ್ಲ ಫ್ರೆಂಡ್ಸ್. ಆ್ಯಂಡ್ ಬನ್ನಿ ಇವಾಗ ಹೊರಡೋಣ. ಹಾಗೂ ನಾನು ಸೀರೆಗಳು ಕೂಡ ತೊಗೊಂಡಿದ್ದೀನಿ. ಸೊ ಈ ಸ್ಯಾರೀಸ್ ಎಲ್ಲ ಬ್ಲೌಸ್ ಹೊಲ್ಸ್ಕೊಳ್ಳೋಣ ಅಂತ. ಬಿಕಾಸ್ ಮದುವೆನಲ್ಲಿ ಯಾವುದಾದ್ರೂ ಒಂದು ಇವೆಂಟ್ಗೆ ಇವಾಗ ಚೌಟ್ರಿಗೆ ಹೋಗ್ಬೇಕಾದ್ರೆ ಒಂದು ಸೀರೆ ಬೇಕಾಗುತ್ತೆ. ಮತ್ತು ನಾವು ಏನು ಹಳದಿ ಶಾಸ್ತ್ರ ಏನಾದರೂ ಮಾಡಿದ್ರೆ ಅವಾಗ ಒಂದು ಸೀರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸೀರೆನ ತೊಗೊಂಡಿದ್ದೀನಿ, ಹೊಲ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ನಾನು ಈ ಸೀರೆದು ಬ್ಲೌಸ್ ಇವಾಗ ಆಗಲ್ಲ ನನಗೆ. ಸೊ ಇದಕ್ಕೆ ಒಂದು ಬ್ಲೌಸ್ ಪೀಸ್ನ ಸಪ್ರೇಟಾಗಿ ತೊಗೊಂಡು ಹೊಲ್ಸ್ಕೋಬೇಕು. ಸೊ ಇದು ಎಲ್ಲ ಸೀರೆಗಳು ತೊಗೊಂಡಿದ್ದೀನಿ, ಸಿಂಪಲ್ ಸೀರೆ ಎಲ್ಲ ತೊಗೊಂಡಿದ್ದೀನಿ. ಸೊ ಎಲ್ಲ ಹೊಲ್ಸ್ಕೋಬೇಕು. ಆ್ಯಂಡ್ ಎಸ್ ಇವಾಗ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಯಾರ್ಯಾರ ಮನೆಗೆಲ್ಲ ಹೋಗ್ತೀವಿ, ಒಂದು ಚಿಕ್ಕ ಪುಟ್ಟ ಗ್ಲಿಮ್ಸ್ ಆದರೂ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಟೈಮ್ ನಾನು ಈ ಥರ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಾ ಇರೋದು ತುಂಬಾ ಜಾಸ್ತಿ ಖುಷಿ ಆಗ್ತಿದೆ. ಬಿಕಾಸ್ ಲಚ್ಚು ಮದುವೆ ಟೈಮಲ್ಲಿ ಹೋಗೋಕ್ಕೆ ಆಗಿರಲಿಲ್ಲ. ಯಾಕಂದರೆ ಅವಾಗ ನಾನು ಪ್ರೆಗ್ನೆಂಟ್ ಅಲ್ವಾ, ನಾನು ಕರ್ಕೊಂಡೇ ಹೋಗಿರಲಿಲ್ಲ. ಇವರು ನಾನು ಹೇಳಿದ್ದೆ ಒಂದು ಮನೆಗಾದರೂ ಕರ್ಕೊಂಡು ಹೋಗಿ ನನ್ನ ಅಂತ, ಬಟ್ ಸ್ಟಿಲ್ ಕರ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಈ ಸತಿ ಮಾತ್ರ ನನ್ನ ಮೈದು ಮದುವೆಗೆ ಆರಾಮಾಗಿ ಫುಲ್ ಖುಷಿಯಾಗಿ ಇನ್ವಿಟೇಷನ್ ಕಾರ್ಡ್ ಕೊಡೋದು. ಆ್ಯಂಡ್ ಇದು ಪ್ರಾಬ್ಲಮ್ ಬೇಕಾಗುತ್ತೆ ಅನ್ಸುತ್ತೆ, 4-5 ದಿವಸನೇ ಬೇಕಾಗುತ್ತೆ. ಸೊ ಬನ್ನಿ ಇವಾಗ ಹೊರಟ್ವಿ. ಆ್ಯಂಡ್ ಹೊರಗಡೆ ಬರ್ತಿದ್ದ ಹಾಗೆ ಫಸ್ಟು ತಿಂಡಿನ ಮುಗಿಸ್ಕೊಂಡ್ವಿ. ಬಿಕಾಸ್ ಸಖತ್ ಹೊಟ್ಟೆ ಹಸುವಾಗ್ತಿತ್ತು. ಬೆಳಗ್ಗೆ ಬೇಗನೆ ಬಿಟ್ಟಿದ್ರಿಂದ ಮಮ್ಮಿ ಮನೆಯಿಂದನೂ ಏನೂ ತಿನ್ಕೊಂಡು ಬಂದಿರಲಿಲ್ಲ. ಇಲ್ಲೇ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಇನ್ನೂ ತುಂಬ ಕ್ವೆರೀಸ್ ಇದೆ, ತುಂಬ ಜನ ಕೇಳ್ತೀರಾ ಯಾಕೆ, ಏನು, ಯಾವಾಗ ಅಂತ ಎಲ್ಲ ತುಂಬಾ ಜಾಸ್ತಿ ಕ್ವೆಶನ್ಸ್ ಬರ್ತಾ ಇರುತ್ತೆ. ಪ್ರತಿಯೊಂದಕ್ಕೂ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಏನಕ್ಕೆ ಇಷ್ಟು ದಿವಸ ವೀಡಿಯೋಸ್ ಹಾಕಿರ ಅಂತ ಫಸ್ಟ್ ನಿಮಗೆ ಈ ಬ್ಲಾಗಲ್ಲಿ ಗೊತ್ತಾಗಿರುತ್ತೆ ಆಲ್ರೆಡಿ ತಮ್ಮನೇಲಿ ನೋಡ್ತಾಗೇ. ಬಟ್ ಮುಂದೆ ಹೇಳ್ತೀನಿ ಏನಾಯಿತು ಲಕ್ಷಿತ್ಗೆ ಅಂತ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನನಗೆ ನಿಮ್ಮ ಸಪೋರ್ಟ್ ಬೇಕು. ಸೊ ಇಷ್ಟು ದಿವಸದ ಈ ಗ್ಯಾಪ್ ಏನಿದೆಯೋ ಅದು ನಿಮ್ಮ ಸಪೋರ್ಟಿಂದ ಅಷ್ಟೇ ಫಿಲ್ ಆಗೋದು. ಓಕೆ ಫ್ರೆಂಡ್ಸ್, ಹೊರಟ್ವಿ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಆ್ಯಂಡ್ ಪುನೀತ್ ಹೇಗೆ ಅನ್ನಿಸ್ತಿದ್ದೀರಿ ನಿನಗೆ? ನಿನ್ನ ತಮ್ಮನ ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಾ ಇದೆಯಾ? ಏನು ಖುಷಿ ಆಗ್ತಿದೆ. ಖುಷಿ ಆಗ್ತಿದೆಯಾ? ನಮ್ಮ ಅಪ್ಪ ಅಮ್ಮ ಆಲ್ಮೋಸ್ಟ್ ಈಗ ಒಂದು ಮದುವೆ ಮುಗಿದ್ರೆ ಎಲ್ಲ ಜವಾಬ್ದಾರಿ ಕಳ್ಕೊತಾ ಇದ್ದಾರೆ. ಸೊ ಅದೊಂದು ಅವ್ರ ಮೇಲೆ ಇದಿತ್ತು. ಸೊ ಅಂದ್ರೆ ಈ ಅಪ್ಪ ಅಮ್ಮನ ಮೇಲೆ ಮಕ್ಕಳು ಮದ್ವೆ ಮಾಡಿದ್ರೆ ಜವಾಬ್ದಾರಿ ಎಲ್ಲ ಕಳೆದಂಗೆನಾ? ಅಲ್ಲ, ಅಟ್ಲೀಸ್ಟ್ ಯಾರೇ ಆಗ್ಲಿ ಅವ್ರಿಗೊಂದು ಫೀಲ್ ಇರುತ್ತೆ, ಓಕೆ ಅವ್ರ ಲೈಫ್ ಸೆಟಲ್ ಅಟ್ಲೀಸ್ಟ್ ಅವ್ರಿಗೊಂದು ಮದುವೆ ಮಾಡ್ಬಿಡ್ಬೇಕಂತ. ಸೊ ಈಗ ಅವ್ರಿಗೊಂದು ಅದೊಂದು ಟೆನ್ಷನ್ ಅದೊಂದು ಕಮ್ಮಿ ಆಗುತ್ತೆ. ಸೊ ಇನ್ಮೇಲೆಲ್ಲ ಅವ್ರವ್ರ ಲೈಫು ಅವ್ರದೇ ಒಂದು ಫ್ಯಾಮಿಲಿ 3 ಜನದ್ದು ಅವ್ರವ್ರ ಲೈಫು ಅವರಲ್ಲಿ ಲೀಡ್ ಮಾಡ್ಕೊಳ್ತಾ ಹೋಗ್ಬೇಕು. ಎನಿವೇಸ್ ಇವಾಗ ಹೋಗ್ತಾ ಇದೀವಿ ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಹಿಂದೆಗಡೆ ಇದೆ ನೋಡಿ, ಹಿಂದೆಗಡೆ ಎಲ್ಲ ಹಿಂಗೆ ಇಟ್ಬಿಟ್ಟಿದ್ದೀನಿ, ಹಿಂಗೆ ಹರಡ್ಬಿಟ್ಬಿಟ್ಟಿದ್ದೀನಿ. ಸೊ ಮಕ್ಕಳೇ ಇಬ್ರು ಮಮ್ಮಿ ಮನೇಲಿದ್ದಾರೆ. ಲಕ್ಷಿತ್ಗೆ ತುಂಬ ಫೀವರ್ ಬಂದಿದೆ, ಅವ್ನಿಗೆ ತುಂಬ ಈ ಥರ ಜಾಯಿಂಟ್ಸ್ ಎಲ್ಲ ಪೇನ್ ಅಂತ ಹೇಳ್ತಿದ್ದಾರಂತೆ. ಸೊ ಮತ್ತೆ ಇಲ್ಲಿ ಒಂದು ಸ್ವಲ್ಪ ಏರಿಯಾ ಕವರ್ ಮಾಡಿಬಿಟ್ಟು ಮತ್ತೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಅವ್ನಿಗೆ ಹಾಸ್ಪಿಟಲ್ ಏನಾದರೂ ಕರ್ಕೊಂಡು ಹೋಗಿ ಮಾಡಬೇಕು. ಆ್ಯಂಡ್ ಫಸ್ಟ್ ನಾವು ಕೊಡ್ತಾ ಇರೋವಂಥ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಬಂದು ನಮ್ಮ ಆಂಟಿ ಮನೆಗೆ. ಆ್ಯಕ್ಚುಲಿ ನನಗೆ ನಮ್ಮ ಅಮ್ಮನ ಮನೆಗೆ ಕೊಡಬೇಕು ಅಂತ ಇತ್ತು, ಬಟ್ ಮಮ್ಮಿ ಮನೆ ಕೊಡೋಕ್ಕೆ ನಮ್ಮ ಅತ್ತೆ ಅಂದರೆ ಅಮ್ಮ ಬಂದುಬಿಟ್ಟು ನಾಳೆ ಬರ್ತಾ ಇದ್ದಾರೆ. ಸೊ ಮಮ್ಮಿ ಮನೆಗಾದರೂ ಕೊಡೋಕೆ ಅವ್ರು ಬರ್ತೀನಿ ಅಂತಂದರು. ಅದಕ್ಕೆ ಅವರು ನಾಳೆ ಬಂದ ಮೇಲೆ ಮಮ್ಮಿ ಮನೆಗೆ ಅಲ್ಲಿ ಕೊಟ್ಬಿಟ್ಟು ಕಂಟಿನ್ಯೂ ಮಾಡೋದು. ಸೊ ಮತ್ತೆ ಊರಿಗೂ ಕೂಡ ಹೋಗ್ಬೇಕಲ್ವ ನಾವು, ನಮ್ಮೂರಿಗೂ ಕೂಡ ಹೋಗ್ಬೇಕು. ಅಲ್ಲಿ ಊರ್ ಕಡೆ ಮಂಡ್ಯ ಕಡೆ ಎಲ್ಲ ಅಮ್ಮನೇ ಕೊಡ್ತಾ ಇದ್ದಾರೆ, ಬಟ್ ನಮ್ಮೂರ್ ಕಡೆಗೆ ನಾವಿಬ್ರು ಹೋಗಿ ಕೊಟ್ಬಿಟ್ಟು ಬರಬೇಕು. ತುಂಬ ಇನ್ವಿಟೇಷನ್ ಕಾರ್ಡ್ಗಳೆಲ್ಲ ಕೊಡೋದಿದೆ. ಇದೇ ಟೈಮಲ್ಲಿ ನಮ್ಮ ಮಕ್ಕಳಿಗೆ ಹುಷಾರಿಲ್ಲ, ಇಬ್ರಿಗೂ ಸಹ ಹುಷಾರಿಲ್ಲ. ಸಿಂಬಾಗಿ ವ್ಯಾಕ್ಸಿನೇಷನ್ ಹಾಕಿದ್ರಿಂದ ಅವನಿಗೆ ಆ ಫೀವರು. ಆ್ಯಂಡ್ ಲಕ್ಷಿತ್ಗೆ ಬಂದ್ಬಿಟ್ಟು ಗೊತ್ತಿಲ್ಲ, ಅವನಿಗೆ ಫುಲ್ ವೈರಲ್ ಫೀವರು, ಹೈ ಟೆಂಪ್ರೇಚರ್, ಲೈಕ್ ಹೈ ಗ್ರೇಡ್ ಫೀವರ್ ಬಂದ್ಬಿಟ್ಟಿದೆ ಅವನಿಗೆ. ಏನೋ ಬಟ್ ಮಾಡೋ ಕೆಲಸನ ಮಾಡ್ತಾನೆ ಇರಬೇಕಲ್ಲ, ಸೊ ಮಾಡ್ತಾನೆ ಇದ್ದೀವಿ. ಬನ್ನಿ ಇವಾಗ ಇನ್ವಿಟೇಷನ್ ಕಾರ್ಡ್ಸ್ ಎಲ್ಲ ಕೊಟ್ಟ ನಂತರ ಸಿಗ್ತೀವಿ, ಓಕೆನಾ? ಏನು ತಿಂದ್ರಿ? ಏನು ತಿಂದ್ರಿ?
ಜಾನ್ವಿ ಇಡ್ಲಿ ವಡೆ ತಿಂದ್ರು. ಇವರು ದೋಸೆ ತಿಂದ್ರು. ಇವ್ರು ದೋಸೆ ಪ್ರಿಯೆ, ನನಗೆ ಇಡ್ಲಿ ಪ್ರಿಯೆ. ನಂಗೆ ಇಡ್ಲಿನ ಜಾಸ್ತಿ ಇಷ್ಟ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಇನ್ನೇನ್ರಿ ಸಮಾಚಾರ? ಏನೆಲ್ಲ ಹೇಳಬೇಕು, ಹೋಗ್ತಾ ಇದ್ದೀವಿ. ನೋಡೋಣ, ಬೆಂಗಳೂರು ಟ್ರಾಫಿಕ್ ನಿಮಗೆ ಗೊತ್ತಲ್ಲ. ಸೊ 4 ಮನೆ ಕೊಡೋದಕ್ಕೆ ಆಲ್ಮೋಸ್ಟ್ ಇವತ್ತು ಮುಗ್ದೋಗುತ್ತೆ ಅನ್ಕೋತೀನಿ ಡೇ. ಹೌದಾ? ಬರೀ ಈ ಕಡೆ ಮಾತ್ರ ಕೊಡ್ತೀವಿ ಅನ್ಸುತ್ತಾ? ಆ ಕಡೆ ಸುಮ್ಕುತ್ ಕಡೆ ಅದೇ ನೋಡ್ಬೇಕು ಏನಾಗತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಆದಷ್ಟು ಇವತ್ತು ಆಕ್ಚುಲಿ ನಾವು ಅನ್ಕೋತಾ ಇದ್ವಿ ಫಸ್ಟು ನಿನ್ನೆ ಅನ್ಕೊಂಡಿದ್ದೇನಪ್ಪ ಅಂದ್ರೆ ಬೆಂಗಳೂರು ಸ್ವಲ್ಪ ನಮ್ಗೆ ಹತ್ರ ಆಗೋ ಕಡೆ ಎಲ್ಲ ಮುಗಿಸ್ಬಿಡೋಣ ಇವತ್ತು ಅಂತ ಅನ್ಕೊಂಡಿದ್ವಿ. ಅಟ್ಲೀಸ್ಟ್ ಬೆಂಗಳೂರು ಕಡೆಗೆಲ್ಲ ಮುಗಿಸ್ಬಿಡೋಣ ಅಂತ. ಬಟ್ ಪ್ರಾಬ್ಲಿ ಆಗೋದಿಲ್ಲ ಅನ್ಸುತ್ತೆ. ಇವತ್ತು ನಾಳೆ 2 ದಿನ ಬೇಕಾಗುತ್ತೆ ಅನ್ಸುತ್ತೆ. ನೋಡೋಣ, ಇವತ್ತು ಟ್ರೈ ಮಾಡ್ತೀವಿ ಮುಗಿಸ್ಬಿಡೋದಕ್ಕೆ. ಅವ್ರಿಗೆ ಹುಷಾರಿಲ್ವಲ್ಲ? ಏನಾದ್ರೂ ಲಕ್ಷ್ಯಕ್ಕೆ ಒಂದ್ ಸ್ವಲ್ಪ ತುಂಬಾ ಹುಷಾರಿಲ್ಲ ಅಂತಂದ್ರೆ ಹೋಗ್ಬೇಕಾಗತ್ತೆ ಮನೆಗೆ. ಒಂದ್ ಸ್ವಲ್ಪ ಅವ್ನಿಗೆ ಅಡ್ಮಿಟ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ 4 days ಆಯ್ತು. 4 days ಆಗೋಯ್ತು. ತುಂಬಾನೇ ಗ್ರೇಟ್ ಫೀವರ್ ಇದೆ. ಸೊ ಅವನೇನಾದ್ರೂ ತುಂಬಾ ಚೆನ್ನಾಗಿದ್ದ ಅಂತಂದ್ರೆ ಆಲ್ಮೋಸ್ಟ್ ಇವತ್ತು ಎಷ್ಟೊತ್ತಾದ್ರೂ ಮುಗಿಸ್ಬಿಟ್ಟು ಹೋಗೋಣ ಅನ್ಕೊಂಡಿದೀವಿ. ಯಾಕಂದ್ರೆ ಮತ್ತೆ ನಾಳೆ ಅಮ್ಮ ಬರ್ತಾರೆ. ಮತ್ತೆ ಮಂಡೆಯಿಂದ ಆಫೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ರೀ ಇರಲ್ಲ. ಸೊ ಆದಷ್ಟು ಇವತ್ತು ಟ್ರೈ ಮಾಡೋಣ, ಈ ವೀಕೆಂಡ್ ಅಲ್ಲಿ ಮುಗಿಸ್ಬಿಡೋಣ. ಏನಪ್ಪಾ ಅಂದ್ರೆ ನೆಕ್ಸ್ಟ್ ವೀಕೆಂಡ್ ನಮಗೆ 4 days ಸಿಗುತ್ತೆ. ಸೊ ಆ 4 days ಅಲ್ಲಿ ಇನ್ನು ಮೈಸೂರು ಕಡೆಗೆ ಬೇರೆ ಹೋಗ್ಬೇಕು. ನಾವು ಮೈಸೂರಿಗೆ ಹೋಗ್ಲಿಲ್ಲ ಅವತ್ತು. ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಿಸ್ಕೊಂಡು ಬಂದಾಗಲೇ ಮೈಸೂರಿಗೆ ಹೋಗ್ಬೇಕಿತ್ತು. ಬಟ್ ಅವತ್ತು ಇವರು ಬೇರೆ ಕಡೆ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬಂದ್ವಿ. ಅದೇ ಅಮ್ಮ ಬೈತಾ ಇದ್ರು, ಫಸ್ಟ್ ನೀವು ಇನ್ವಿಟೇಷನ್ ಕೊಟ್ಬಿಟ್ಟು ತಾನೇ ಬರ್ಬೇಕು, ಇನ್ನೊಂದ್ಸತಿ ಹೋಗಿದ್ರೆ ಆಗ್ತಿತ್ತು ಅಂತ. ಅವಾಗ ಲೈಟಿಂಗ್ಸ್ ಲಾಸ್ಟ್ ಬಂದ್ಬಿಟ್ಟಿತ್ತು ಅನ್ಸುತ್ತೆ ಅಲ್ವಾ, ಅದಕ್ಕೆ ಹೋಗಿತ್ತು. ನೋಡೋಣ, ಮೈಸೂರಿಗೂ ಕೂಡ ಹೋಗ್ಬೇಕು. ಸೊ ನಮ್ಮೂರಿಂದ ಪ್ರಾಬ್ಲಿ ಡೈರೆಕ್ಟ್ ಆಗಿ ನಾವು ಮೈಸೂರಿಗೆ ಹೋಗ್ಬೋದು. ಓಕೆ ಫ್ರೆಂಡ್ಸ್, ಎನಿವೇಸ್ ಎಲ್ಲ ಅಪ್ಡೇಟು ಕೊಡ್ತಾ ಇರ್ತೀವಿ. ಬನ್ನಿ ಇವಾಗ ಹೋಗೋಣ. ಇನ್ವಿಟೇಷನ್ ಕಾರ್ಡ್ ಕೊಟ್ಟ ಮೇಲೆ ಆಮೇಲೆ ಮತ್ತೆ ಸಿಗ್ತೀನಿ. ನಮ್ಮ ಆಂಟಿ ಮನೆಗೆ ಹೋಗಿದ್ವಿ, ಅಲ್ಲಿ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಸೊ ಅತ್ತೆ ಮನೇಲಿ ಅತ್ತೆ ಬಂದ್ಬಿಟ್ಟು ಊಟ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ರು. ಬಜ್ಜಿ, ಬೋಂಡಾ, ಪಾಯಸ, ಉಪ್ಸಾರು ಖಾರ. ನಮ್ಮ ಕಡೆ ಬಂದು ಗ್ರೀನ್ ಕಲರ್ ಉಪ್ಸಾರು ಖಾರ ಮಾಡ್ತಾರೆ ಆಯಿತಾ. ಸೊ ಉಪ್ಸಾರು ಖಾರ, ಹುಳ್ಳಿಕಾಳ್ದು ಇದೆಲ್ಲ ಪಲ್ಯ ಆ ಥರ ಎಲ್ಲ ಮಾಡಿದರು. ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಮ್ಮ ಇನ್ನೊಬ್ರು ಅಕ್ಕ ಇದ್ದಾರೆ. ಸೊ ಅಲ್ಲಿಗೂ ಕೂಡ ಹೊರಟ್ವಿ. ಆ್ಯಂಡ್ ಎಲ್ಲರೂ ಫುಲ್ ಖುಷಿಯಾಗಿಬಿಟ್ಟಿದ್ರು. ಅತ್ತೆ ಅಂತೂ ತುಂಬ ಟೈಮ್ ಆದಮೇಲೆ ಬಂದಿದ್ವಲ್ಲ, ಸೊ ತುಂಬಾ ಖುಷಿಯಾಗಿದ್ದರು. ಹಾಗೂ ನಮಗೂ ಕೂಡ ತುಂಬಾ ಜಾಸ್ತಿ ಖುಷಿ ಆಯಿತು ಮಕ್ಕಳನ್ನೆಲ್ಲ ನೋಡಿ, ನಮ್ಮ ಮುದ್ದಾದಂಥ ಸೊಸೆಗಳನ್ನ ನೋಡಿ. ಮತ್ತು ಏನು ಬಂದು ನನ್ನ ತಮ್ಮ ಆಗಬೇಕು. ಸೊ ನನ್ನ ತಮ್ಮನ ನೋಡಿ ಫುಲ್ಲು ಖುಷಿಯಾಗೋಯ್ತು. ಮಮ್ಮಿ ಬಂದ ತುಂಬಾ ಸಮೇತವಾಗಿ 2 ದಿನ ಬರಬೇಕು. ಬೀಗ್ರೂಟ ಇದೆ, ಆಮೇಲೆ ಹೇಳ್ತೀವಿ. ಇನ್ನು ಬೀಗ್ರೂಟದ್ದು ಲೇಟು. ಓಕೆ ಫ್ರೆಂಡ್ಸ್, ಇವರೇ ನಮ್ಮತ್ತೆ. ಆಕ್ಚುಲಿ ಮುಂಚೆ ಒಂದ್ಸತಿ ವಿಡಿಯೋನಲ್ಲಿ ತೋರಿಸಿದ್ದೀನಿ. ನಮ್ಮ ಸರ್ಸಿ ಅತ್ತೆ ಅಂತ. ಅದೇ ಏನಾದ್ರು ಮಾತಾಡುತ್ತೆ. ಏನ್ ಮಾತಾಡ್ಲಿ ಹೋಗತ್ತೆ. ಸೊ ಫ್ರೆಂಡ್ಸ್, ನಮ್ಮ ಲಡ್ಡುಗೆ ಅಂತ ಫ್ರಾಕ್ಸ್ ತಗೋತಾ ಇದ್ದೀನಿ. ಫೋಟೋ ಶೂಟ್ ಮಾಡಬೇಕು. ಅದಕ್ಕೇನೆ ಫ್ರಾಕು ನಮ್ಮ ಇಲ್ಲಿ ಬುಜ್ಜಿ, ಹರ್ಷಿ ಎಲ್ಲಾರ್ದು ಇದೆ. ಅವ್ರ ಫ್ರಾಕ್ಸ್ ಎಲ್ಲ ತಗೊಂತಾ ಇದ್ದೀನಿ. 3 ಸಾಕು ನಂಗೆ. ಆಯ್ತಾ? ಇದು ಉದ್ದಾಗುತ್ತೆ ಅನ್ಸುತ್ತೆ. ಅದಕ್ಕೆ ಚಿಕ್ಕದಲ್ಲಿ ಎಷ್ಟು ಮೇಲೆ ಕೊಡ್ತೀನಿ ನಿಮಗೆ. ಬೇಡ ಬಿಡುತ್ತೆ, ಸಾಕು. ಆಲ್ಮೋಸ್ಟ್ ಅದು ಆಗುತ್ತೆ ಅವ್ನಿಗೆ 3 ಕಲರು ಡಿಫ್ರೆಂಟ್ ಆಗೈತೆ. ಮತ್ತೆ ವಾಪಸ್ ತಂದು ಕೊಡ್ತೀನಿ. ಅಯ್ಯೋ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಅಕ್ಕನ ಮನೆಗೆ ಬಂದಿದ್ದೀವಿ. ನಮ್ಮ ಅತ್ತೆ ಇದ್ರಲ್ಲ, ಛಾಯತ್ತೆ. ಸೊ ಅವರ ಮಗಳು ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಜ್ಯೂಸ್ ಮಾಡ್ತಾ ಇದ್ದಾಳೆ. ಅದೇ ಹೇಳ್ತಾ ಇದ್ದೀವಿ, ಹೋಗಿದ ಮನೆಯೆಲ್ಲ ನಾವು ಜ್ಯೂಸ್ ಕುಡ್ಕೊಂಡು ಊಟ ಮಾಡಿಕೊಂಡು ಎಲ್ಲ ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿದೆ. ಬೇಡ ಅಂತ ಅಂದ್ರು ಕೇಳ್ತಾ ಇಲ್ಲ. ಜ್ಯೂಸ್ ಆದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ನನ್ನ ಕಸಿನ್ಸ್ ಇನ್ನಿಬ್ರು ಇವರು ಮಕ್ಕಳೆಲ್ಲ ಚಿನ್ನಿದಿರು, ಸಾನಿಯಾ ಮತ್ತು ಸಜಿನಿ. ಅವ್ರನ್ನ ತುಂಬ ಸತಿ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಅವರು ಕೂಡ ಸ್ಕೂಲ್ಗೆ ಮತ್ತು ಕಾಲೇಜ್ಗೆಲ್ಲ ಹೋಗಿದ್ದಾರೆ. ಸ್ಕೂಲ್ ಅಂತ ಇದ್ದೀನಿ ನೋಡಿ, ಇನ್ನು ಚಿನ್ನಿ ಸ್ಕೂಲ್. ಅವರಿಬ್ರು ಕಾಲೇಜಿಗೆ ಹೋಗಿದ್ದಾರೆ. ನನಗೆ ಲಕ್ಷಿತ್ಗೆ ಹುಷಾರಿಲ್ದೇ ಇರೋದಕ್ಕೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋ ನನಗೆ ಇದೇ ಆಗ್ತಾ ಇಲ್ಲ. ಲಕ್ಷಿತ್ನ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಂತೆ. ಮಮ್ಮಿ ಅದೇ ಅಡ್ಮಿಟ್ ಮಾಡಿಸ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅವರು ಸಾಕು, ಬೇಡ ಸಾಕು. ಅವಳು ಸ್ಪೀಡಲ್ಲಿ ಮಾಡ್ತಾ ಇದ್ದಾರೆ. ಸಾಕು, ನೀನು ಜಾಸ್ತಿ ಕೊಡ್ಬೇಡ ತಾಯಿ.
ನೀರು ಬೇರೆ ಕೊಡ್ಲಕ್ಕ ಈ ಹೊಟ್ಟೆ ತುಂಬ ಇದೆ. ಕಾಫಿ ಮಾಡ್ತೀನಿ ಬೇಡ. ಬೇಡ ಬೇಡ ಥ್ಯಾಂಕ್ ಯು. ಎಲ್ಲ 2 ದಿನ ಬರಬೇಕು, 10, 11, 2 ಬರಬೇಕು, ಎಲ್ಲರೂ ಬರಬೇಕು. ಇಬ್ರು ಕರ್ಕೊಂಡು ಬರಬೇಕು, ಸಾನಿನ ಸಜಿನ. ಓಕೆ ಗೈಸ್, ಸೊ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ವಿ. ಜಸ್ಟ್ 3 ಮನೆಗೆ ಕೊಟ್ಟಿದ್ವಿ ಅಷ್ಟೇ. ಬಿಕಾಸ್ ಇನ್ನೂ ಇವತ್ತು ಫುಲ್ ಡೇ ಕೊಡಬೇಕಿತ್ತು, ಆದರೆ ಲಕ್ಷಿತ್ಗೆ ತುಂಬಾ ಹುಷಾರಿಲ್ಲ, ಅವನ್ನ ಅಡ್ಮಿಟ್ ಮಾಡಿದ್ದಾರೆ. ಸೊ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ, ನಾನು ಹಾಗೂ ಪುನೀತ್ ಮನೆಗೆ ಹೋಗಿ ಚೇಂಜ್ ಮಾಡಿಕೊಂಡು ಅವ್ನ ಬರ್ತ್ ಸರ್ಟಿಫಿಕೇಟ್ ತೊಗೊಬೇಕಿತ್ತು ಮೇಯ್ನಾಗಿ. ಸೊ ಅವ್ನ ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ. ಆಲ್ರೆಡಿ ಅಡ್ಮಿಟ್ ಮಾಡಿದ್ದಾರಂತೆ. ಅಳ್ತಾ ಇದ್ದಂತೆ ಪಾಪ, ಕೈಗೆ ಐ ವಿ ಹಾಕ್ತಾರಲ್ಲ, ಅಳ್ತಾ ಇದ್ದಂತೆ ತುಂಬ. ಬೇಜಾರಾಗುತ್ತೆ ನನ್ನ ಮಗನಿಗೆ ಪಾಪ. ಯಾವಾಗ ಯಾಕಾದರೂ ಹಿಂಗೆ ಫೀವರ್ ಬರೀ ಬಂದಾಗಲೆಲ್ಲ ಹೈ ಗ್ರೇಡ್ ಫೀವರೇ ಬರುತ್ತೆ ಅವನಿಗೆ. 103, 104, 102 ಕೆಳಗಂತೂ ಯಾವತ್ತೂ ಇಳಿಯೋದೇ ಇಲ್ಲ ಅವ್ನ ಫೀವರು. 3 days 4 days ಪಾಪ. ಅದಕ್ಕೆ ಎಷ್ಟು ಫೀವರ್, ಎಷ್ಟು ತಡ್ಕೊತಾನೆ ಅಂದರೆ ನಿಜವಾಗ್ಲೂ ಅವನು. ಅದ್ರ ಜೊತೆಗೆ ಸಿಂಬಾಗೂ ಕೂಡ ವ್ಯಾಕ್ಸಿನೇಷನ್ ಕೊಡಿಸ್ಬಿಟ್ವಿ, ಅವನಿಗೂ ಕೂಡ ಫೀವರ್. ಬಟ್ ಅವನಿಗೆ ಸ್ವಲ್ಪ ಕಡಿಮೆ ಇದೆ, 101 ಒಳಗಡೆ ಇದೆ. ಸೊ ಇವಾಗ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ. ನನಗೆ ಏನು ಭಯ ಅಂದರೆ ಅವನಿಗೆ ಈ ಥರ ಜಾಯಿಂಟ್ಸ್ ಎಲ್ಲ ತುಂಬ ಪೇನ್ ಆಗ್ತಿದೆ ಅಂತೆ. ಇದು ಕಾಲ್ದು ಇದು ಏನಂದ್ರೆ ಇದು ಇಮ್ಡಿ ಅಲ್ಲ, ಏನಿದು ನೀ ಪೇನ್ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೇನೆ ಡೆಂಗ್ಯೂನ ಅಂತ ನನಗೆ ಅದು ತಲೆಯಲ್ಲಿ ಅವಾಗಲಿಂದ ಅದನ್ನೇ ಓಡ್ತಾ ಇರೋದು. ನಡೆಯೋಕ್ಕೂ ಆಗ್ತಾ ಇಲ್ವಂತೆ ಅವನ ಕೈಲಿ. ನೋಡೋಣ, ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೋಡ್ತಿದ್ದೆ. ಓಕೆ ಫ್ರೆಂಡ್ಸ್, ಬಂದ್ವಿ ಹಾಸ್ಪಿಟಲ್ಗೆ. ಆ್ಯಂಡ್ ಲಕ್ಷಿತ್ ಮಲಗಿಸ್ಕೊಂಡಿದ್ದೀನಿ ಅವನ್ನ. ಇವಾಗ 4 ದಿವಸ ಆದಮೇಲೆ ಇವತ್ತು ಅವ್ನ ಟೆಂಪ್ರೇಚರ್ ನಾರ್ಮಲಾಗಿ ಬಂದಿದೆ, ಬೆವರ್ತಾ ಇದ್ದಾನೆ. ಎಲ್ಲರೂ ಇದ್ದರು, ಮಮ್ಮಿ, ಲಚ್ಚು, ನಂದು, ಅರುಣ್ ಎಲ್ಲರೂ ಇದ್ದರು. ಸೊ ಎಲ್ಲರೂ ಇವಾಗ ಜಸ್ಟ್ ಹೋದರು, ಬಿಕಾಸ್ ತುಂಬ ಜನ ಕೂಡ ಇರೋ ಹಾಗಿಲ್ವಲ್ಲ. ಸೊ ಅವರು ಕೂಡ ಇವಾಗ ಹೋದರು. ನನ್ನ ಪಾಪ ನನ್ನ ಮಗನಿಗೆ ಕೈಗೆ ಈ ಥರ ಚುಚ್ಚಿಬಿಟ್ಟಿದ್ದಾರೆ. ಬೇಜಾರಾಗುತ್ತೆ ನೋಡೋಕ್ಕೆ. ಬೆವರ್ತಾವನೆ ಇವಾಗ. ಡೆಂಗ್ಯೂ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರು. ಸೊ ಅದು ಕೂಡ ನೋಡಬೇಕು, ರಿಪೋರ್ಟ್ಸ್ ಬಂದಿದೆ, ಆಮೇಲೆ ಡಾಕ್ಟರ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಡೆಂಗ್ಯೂ ಇರಬೇಕು ಅಂತ ಹೇಳ್ತಾ ಇದ್ದಾರೆ, ಬಿಕಾಸ್ ಅವನಿಗೆ ತುಂಬ ಪೇನ್ ಇತ್ತಲ್ಲ ಅದು, ಅದಕ್ಕೇ. ಲಾಸ್ಟ್ ಟೈಮ್ ಕೂಡ ಅವನು ಅಡ್ಮಿಟ್ ಆದಾಗ ಇದೇ ವಾರ್ಡು, ಆ ಬೆಡ್ಡಲ್ಲಿದ್ದ. ಈ ಸತಿ ಈ ಬೆಡ್ಡಲ್ಲಿದ್ದಾನೆ, ಇದೇ ವಾರ್ಡು. ಆದಷ್ಟು ಬೇಗ ಹುಷಾರಾದರೆ ಸಾಕು ನನ್ನ ಮಗ ಅಷ್ಟೆ. ಪೇನು ಆ ಪೇನೇ ಪಾಪ. ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವನು ಯಾವಾಗಲೂ ಹುಷಾರು ತಪ್ಪೋದು ನೋಡಿ ನನಗೆ ಪುನೀತಿಂಗೆ ಒಂಥರ ಅಭ್ಯಾಸನೇ ಹೋಗ್ಬಿಟ್ಟಿದೆ. ಅವನು ಹುಷಾರು ತಪ್ತಾನೆ, ಹುಷಾರಾಗ್ತಾನೆ. ಅದೊಂದು ಏನಪ್ಪ ಅಂದರೆ ಅವನಿಗೆ ಪ್ರಾಪರ್ ಮೆಡಿಕೇಷನ್ಸ್ ಅದೆಲ್ಲ ಕೊಡಬೇಕು ಅಷ್ಟೇ. ಏನು ಮಾತಾಡ್ತಾ ಇದ್ದೀನಿ ನಾನು, ನನಗೆ ಗೊತ್ತಾಗ್ತಾ ಇಲ್ಲ ಮೆಂಟ್ರ ಥರ. ಸೊ ನಮಗಂತೂ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಅವನ್ನ ಈ ಥರ ಹುಷಾರು ತಪ್ಪೋದನ್ನ ನೋಡಿ ಯಾಕೆ ಇಷ್ಟು ಹುಷಾರು ತಪ್ತಾನಪ್ಪ ಅಂತ ಅನಿಸುತ್ತೆ. ಡಾಕ್ಟ್ರಿಗೂ ಕೂಡ ಕೇಳಿದ್ವಿ ಯಾಕೆ ಇಷ್ಟೊಂದು ಹುಷಾರು ತಪ್ತಾನೆ ಅಂತ. ಬಟ್ ಅದು ವೈರಲ್ ಫೀವರ್. ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಈ ಥರ ಒಂದು ಮಕ್ಕಳಿಂದ ಇನ್ನೊಂದು ಮಗುಗೆ ಈ ಥರ ಹರಡ್ತಾ ಇರುತ್ತೆ. ಸೊ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಒಂದು ಇನಿಷಿಯಲ್ ಏಜ್, ಲೈಕ್ ಒಂದು 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ಗೆ ಹೋಗೋ ತನಕನೂ ಇದೇ ಥರ ಇರ್ತಾರೆ ಅಂತ ಹೇಳ್ತಾಯಿದ್ರು. ಬೇಜಾರಾಗುತ್ತೆ ನನ್ನ ಮಗನ ನೋಡಿದ್ರೆ. ಮಲ್ಕೊಂಡೈತೆ. ಅಮ್ಮನ ಮನೆಗೆ ಹೋಗೋಣ ಅಮ್ಮ, ಇವಾಗ ಹೋಗೋಣ ಬಾ, ನಂಗೆ ಸಾಕಾಯಿತು ಇಲ್ಲಿ, ನಂಗೆ ಬೇಡ ಇಲ್ಲಿ ಅಂತಿದ್ದ. ಓಕೆ, ನಿಜ ಯಾವ ತಂದೆ ತಾಯಿಗೂ ಈ ಥರ ನೋವು ಬೇಡ ಅಂತ ಅನಿಸ್ಬಿಡುತ್ತೆ. ಮಕ್ಳುಗಳನ್ನ ಮಾತ್ರ ಈ ಥರ ಸಿಚುವೇಶನಲ್ಲಿ ನೋಡೋಕ್ಕೆ ಆಗೋದಿಲ್ಲ. ತುಂಬಾ ಜಾಸ್ತಿ ಬೇಜಾರಾಗ್ಬಿಡುತ್ತೆ. ಯಪ್ಪ, ನಾವಂತೂ ಅದು ಹೆಂಗೆ ತಡ್ಕೊಂಡಿದ್ದೀವಿ ಅಂತ ನಮಗೇ ಗೊತ್ತು. ಬಟ್ ಅಂದರೂ ಅವ್ನ ಮುಂದೆ ನಗ್ತಾ ಇರ್ತೀವಿ, ಸೊ ದಟ್ ಅವನು ಆರಾಮಾಗಿರಬೇಕು. ಇಲ್ಲಾಂದರೆ ನಾವು ಈ ಥರ ಫುಲ್ ಸ್ಯಾಡಾಗಿ ಅಳೋ ಥರ ಮಾಡಿಬಿಟ್ರೆ ಅವ್ನಿಗೂ ಅಳು ಬಂದುಬಿಡುತ್ತೆ. ಅವನು ಒಂಥರ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ, ಯಾಕೆ ಏನು ಅಂತ. ಪುನಿ ಅವ್ನಿಗೂ ಫೀವರ್ ಇತ್ತು, ಅವ್ನಿಗೆ ಔಷಧಿ ಕುಡಿಸಿದ್ದೀನಿ, ಮಲಗಿಸ್ಬೇಕು ಪುನಿ ಅವನ್ನ.
ಏನು ಮಲಗಿದ್ದ ಒಂದು ಸ್ವಲ್ಪ ಹೊತ್ತು, ಬಟ್ ಇವಾಗ ಔಷಧಿ ಕುಡಿಸಿದೀವಲ್ಲ ಮಲಗಿಸ್ಬೇಕು. ಸಿಂಗಿ ಕುಚಿವಾ ಲಕ್ಷಿತು 4 ದಿವಸ ಆದ್ಮೇಲೆ ಇವತ್ತು ಬೆವರ್ತಾ ಇರೋದು. ಏನು ಬಂದ್ಬಿಟ್ಟು ಎಕ್ಸ್ಪ್ಲೇನೇ ಮಾಡಲಿಲ್ವಲ್ಲ ಪುನಿ ಅವರು? ಅಲ್ಲ ಇದು ಬ್ಲಡ್ ರಿಪೋರ್ಟ್ ಎಲ್ಲ ಏನು ಅನ್ನಿಸ್ತಿದೆ ನಿಂಗೆ? ಆಕ್ಚುಲಿ ಸೇಮ್ ಇಯರ್ ಇದೇ ವರ್ಷ ಇದೇ ಮಂತ್ ಅನ್ಸುತ್ತೆ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಜುಲೈ ಆಗಸ್ಟ್ ಮಂತ್ ಅನ್ಕೋತೀನಿ. ಸೇಮ್ ಇಯರ್ ಅಲ್ಲ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ 2022 ನಲ್ಲಿ ತಾನೆ ಸಿಂಬಾ 5 months ಏನೋ ಇದ್ದ ತಾನೆ. ಹೌದೌದು ಇಲ್ಲ ಲಾಸ್ಟ್ ಇಯರ್ ಕರೆಕ್ಟ್. ಲಾಸ್ಟ್ ಇಯರ್ ಸೇಮ್ ಸಾಗರ್ ಅಲ್ಲನೆ ಇದೇ ರೂಮ್ ಸೇಮ್ ವಾರ್ಡ್ ಅಲ್ಲಿ ಇದೇ ತರ ಬಂದು ನಾವು ಅಡ್ಮಿಟ್ ಮಾಡಿದ್ವಿ ಅವನಿಗೆ. ಏನಪ್ಪ ಗೊತ್ತಿಲ್ಲ, ಏನಕ್ಕೆ ಪದೇ ವರ್ಷ ಈ ತರ ಮಾಡ್ಕೊತಾನೆ ಗೊತ್ತಿಲ್ಲ. ಅವನೇನ್ರಿ ಮಾಡ್ಕೊತಾನೆ ಪಾಪ, ಅವನಿಗೆ ಆಗುತ್ತೆ ಪಾಪ. ಇನಿಷಿಯಲಿ 9 months ಅವನಿಗೆ ಏನು ಒಂದೇ ಒಂದು ಜ್ವರ ನೆಗಡಿನೂ ಸಹ ಬಂದಿರಲಿಲ್ಲ. 1 year ತನಕ ಒಂದು ನೆಗಡಿ ಒಂದು ಜ್ವರನೂ ಬಂದಿರಲಿಲ್ಲ. ಬಟ್ ಆಮೇಲಂತೂ ಆ ಕೊರೋನಾ ಬಂದ ಮೇಲಿಂದ ಅವನಷ್ಟು ಇದಾಗತ್ತು ನೋಡಿಲ್ಲ. ಬೇಜಾರಾಗುತ್ತೆ ಪಾಪ. ಎಷ್ಟು ಹತ್ತಿರ್ಬೋದು ಅಷ್ಟು ಕೈಗೆ ಚುಚ್ಚಿರ್ಬೇಕಾದ್ರೆ. ಅವ್ನಿಗೆ ಜ್ವರ ಬಂದ್ರೆ ನಮಗಿನ ಒಂಥರ ಆಗುತ್ತೆ. ಅವ್ನು ಜ್ವರ ಬಂತಂತ ತಕ್ಷಣ ನಾವೇ ಒಂದು ಸ್ವಲ್ಪ ಡಲ್ ಆಗಿಬಿಡ್ತೀವಿ. ಅಷ್ಟು ಅವನಿಗೆ ಬಂದರೆ ಒಂದ್ಸಲ ಜ್ವರ ಬಂದರೆ 3 ದಿನ ಹೋಗಲ್ಲ, ಸಿಕ್ಕಾಬಟ್ಟೆ ಹೋಗ್ಲಿ. ನಾರ್ಮಲ್ ಡಿಗ್ರಿ ಎಲ್ಲ ಇರುತ್ತೆ, 100, 101 ಇರುತ್ತೆ. 103, 104 ಎಷ್ಟು ಸ್ಪಾಂಜ್ ಬಾತ್ ಕೊಡ್ತೀವಿ ಗೊತ್ತಾ ನಿಮಗೆ? ಎಷ್ಟು ಸ್ಪಾಂಜ್ ಬಾತ್ ಕೊಡ್ತೀವಿ. ಲಿಟ್ರಲಿ ಅವ್ನಿಗೆ ಈ ಥರ ಫುಲ್ ಹೈ ಫೀವರ್ ಬಂದ್ಬಿಡುತ್ತೆ 103, 104 ತನಕ. ಎಷ್ಟು ಸ್ಪಾಂಜ್ ಬಾತ್ ಕೊಡ್ತೀವಿ ಅಂದರೆ ಅವನಿಗೆ ಫುಲ್ಲು. ಬಿಕಾಸ್ ಅವ್ನಿಗೆ ಏನು ಮೆಡಿಕೇಶನ್ ಇಮಿಡಿಯೇಟಾಗಿ ವರ್ಕೇ ಆಗಲ್ಲ. ಅವ್ನಿಗೆ ಎಷ್ಟು ಹೈ ಡೋಸ್ ಮೆಡಿಕೇಶನ್ ಕೊಟ್ರು ಅವ್ನಿಗೆ ವರ್ಕ್ ಆಗಲ್ಲ. ಜ್ವರ ಬಂತು ಅಂದರೆ ಮುಗೀತು. ಮನೇಲಿ ಯಾರೂ ನಿದ್ದೆ ಮಾಡಲ್ಲ, ಎಲ್ಲಾರ್ದು ಇದಾಗ್ಬಿಟ್ಟಿರುತ್ತೆ. ಒಂಥರ ಎಲ್ಲರೂ ಬೇಜಾರಿರ್ತಾರೆ. ಯಾಕೆಂದ್ರೆ ಒಂದ್ಸಲ ಬಂತು ಅಂದರೆ 4 ದಿನ 5 ದಿನ ಹೋಗೋದೇ ಇಲ್ಲ. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಸಮ್ಟೈಮ್ ಇಲ್ಲ ಅಡ್ಮಿಟೇ ಮಾಡಬೇಕು ನಾವು. ಆ ಲೆವೆಲ್ ಆ್ಯಕ್ಚುಲಿ ಈ ಸತಿ ಅಡ್ಮಿಟ್ ಮಾಡ್ತಾ ಇರಲಿಲ್ಲ. ಬಟ್ ಅಂದರೆ ಅವನು ಯಾವಾಗ ಜಾಯಿಂಟ್ಸ್ ಎಲ್ಲ ನನಗೆ ಆಗ್ತಾ ಇಲ್ಲ, ನಡೆಯೋಕ್ಕೆ ಆಗ್ತಾ ಇಲ್ಲ ಅಂತಂದು ಅವಾಗ ಸುಮ್ಮನೆ ಮನೇಲಿ ಇಟ್ಕೊಳ್ಳೋದು. ಯಾಕಂದರೆ ಪ್ಲೇಟ್ಲೆಟ್ಸ್ ಹೆಂಗೆ ಡ್ರಾಪ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಮಗೆ. ಅದಕ್ಕೆ ಬೆಟರ್ ಏನಪ್ಪ ಅಂದರೆ ಅದೇ ಪುನೀತ್ ಇದಕ್ಕೆ ಅಂತ ಈ ಥರ ಗೊತ್ತು. ಯಾಕಂದರೆ ಮನೇಲಿ ವಯಸ್ಸಾಗಿರೋರು ಇದ್ದಾರೆ, ಆಮೇಲೆ ಚಿಕ್ಕ ಮಕ್ಕಳಿದ್ದಾರೆ. ಹೆಲ್ತ್ ಇನ್ಶೂರೆನ್ಸ್ ತುಂಬ 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 ಇಂಪಾರ್ಟೆಂಟ್. ಏನು ಮಾಡಿಸ್ಕೊತಿರೋ ಇಲ್ವೋ ಹೆಲ್ತ್ ಇನ್ಶೂರೆನ್ಸ್ ದಯವಿಟ್ಟು ಪ್ರತಿಯೊಬ್ಬರು ಸಹ ಮಾಡಿಸ್ಕೊಳ್ಳಿ. ಪುನೀತ್ಗೆ ಆಫೀಸಿಂದ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ, ಬಟ್ ಅವರು ಟಾಪ್ ಅಪ್ ಇನ್ಶೂರೆನ್ಸ್ನ ಕೂಡ ತೊಗೊಂಡಿದ್ದಾರೆ. ಬಿಕಾಸ್ ಮಕ್ಕಳಿಗೆ ಯಾವಾಗ ಹುಷಾರು ತಪ್ತಾರೆ, ಅಥವಾ ಮನೇಲಿ ಇವಾಗ ನೋಡಿ ನಮ್ಮ ಮಾವ ಅವ್ರಿಗೂ ತುಂಬ ವಯಸ್ಸಾಗಿದೆ, ಅವರು ಹುಷಾರು ತಪ್ತಾ ಇರ್ತಾರೆ. ಸೊ ಬೇಕಾಗುತ್ತೆ. ಸಿಂಬಿ ಬಾ ಪಾಚಿ, ಇಲ್ಲಿ ಬಾ. ಅಮ್ಮ ಲಾಲಿ ಲಾಲಿ ಹಾಡ್ತೀನಿ ಬಾ. ಬಾಮ್ಮ ಅಮ್ಮ ಬರ್ತದೆ, ಸಿಂಗಿ ಬರುತ್ತೆ. ನಾನು ಪಚ್ಚಿದ್ದೀನಿ ಬಾ. ಅಪ್ಪ ಹತ್ರ ಪಚ್ಚಿ ಬಾ. ಸಿಂಬನ ಕಳಿಸ್ಬಿಡ್ಬೇಕಿತ್ತು, ಬಟ್ ಅಲ್ಲಿ ಮಮ್ಮಿ ಮತ್ತೆ ನಂದು ಕೂಡ ಇರೋದಿಲ್ಲ. ಅಲ್ಲಿ ಹೊರಿಸ್ಬಿಟ್ರಿ ಅಂತ. ಸೊ ಇದಷ್ಟು ಮೆಡಿಕೇಷನ್ಸ್ನ ಇಟ್ಟಿದ್ದಾರೆ. ಸೊ ಒಂದು ಆ್ಯಕ್ಚುಲಿ ಬ್ಲಡ್ ರಿಪೋರ್ಟ್ಸ್ ಕೂಡ ಬಂದಾಯಿತು. ಆ್ಯಂಡ್ ಬ್ಲಡ್ ರಿಪೋರ್ಟ್ಸಲ್ಲಿ ಅವ್ನಿಗೆ ಡೆಂಗ್ಯೂ ಪಾಸಿಟಿವ್ ಬಂದಿತ್ತು ಲಕ್ಷಿತ್ಗೆ. ಸೊ ಆಲ್ರೆಡಿ 4 ಡೇಸಿಂದನೂ ಅವ್ನಿಗೆ ಫೀವರ್ ಇತ್ತು. ಡೆಂಗ್ಯೂದು 4th ಡೇ ನಡೀತಾ ಇತ್ತು. ಇನ್ನೂ ಸ್ವಲ್ಪ ದಿವಸ ಇರಬೇಕು ಅಂತ ಹೇಳಿದರು. ಆ್ಯಂಡ್ ಮಲಗಿರ್ಬೇಕಾದ್ರೆ ಕೈಯೆಲ್ಲ ಟ್ವಿಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಳಗಡೆ ಅದು ಬಂದುಬಿಟ್ಟು ಫುಲ್ ರಕ್ತ ಸುರಿತಾ ಇತ್ತು. ಅದನ್ನು ನೋಡಿ ತುಂಬಾ ಹತ್ತುಬಿಟ್ಟ ಹಾಗೇ. ಆ್ಯಂಡ್ ಅದಾದಮೇಲೆ ಹಾಗೆ ಮಲ್ಕೊಂಬಿಟ್ಟ 10 ಆ್ಯಂಡ್ ಸಿಂಬಾ ನೋಡ್ಬೋದು ಇಲ್ಲಿ ಫುಲ್ಲು ಮಜವಾಗಿ ಅವ್ರ ಅಪ್ಪನ ಜೊತೆ ಆ ಫುಡ್ ಟೇಬಲ್ ಏನಿರುತ್ತಲ್ಲ ಅದನ್ನು ಗಾಡಿ ಮಾಡ್ಕೊಂಬಿಟ್ಟು ಓಡಾಡಿಸ್ಕೊಂಡಿದ್ದ. ಏನು ಮಾಡಿದ್ರು ಮಮ್ಮಿ ಜೊತೆ ಹೋಗಲಿಲ್ಲ.
ತುಂಬಾ ಅಳ್ತಾ ಇದ್ದ. ಸರಿ ಆಯಿತು ಅಂತ ಇರಿಸ್ಕೊಂಡಿದ್ವಿ. ಹೇಗಿದ್ರು ನಮ್ಮದೊಂದು ಸಪ್ರೇಟ್ ರೂಮ್ ಇತ್ತಲ್ವಾ, ಇದು ಆ್ಯಕ್ಚುಲಿ ಡಬಲ್ ರೂಮ್ ಬರುತ್ತೆ. ಬಟ್ ಇನ್ನೊಂದು ಬೆಡ್ಡಲ್ಲಿ ಪೇಷಂಟ್ ಯಾರೂ ಇರಲಿಲ್ಲ. ಸರಿ ಆಯಿತು ನಾವೇ ಇದ್ಬಿಡೋಣ ಅಂತ ಅಂದ್ಕೊಂಡು ನಾವೇ ಇದ್ವಿ. ಆ್ಯಂಡ್ ಆ್ಯಕ್ಚುಲಿ ಲಕ್ಷಿತ್ ಅಡ್ಮಿಟ್ ಆಗಿರೋ ಟೈಮಲ್ಲೇ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ದರು ಮೈಸೂರಿಂದ ನೋಡೋದಕ್ಕೆ ಅಂತಲೇ ಬಂದಿದ್ದರು. ಪಾಪ ಆ ಅಂಗಡಿ ಹತ್ರ ಹೋಗಿ ಮತ್ತು ಅಲ್ಲಿ ಅವ್ರಿಗೆ ಗೊತ್ತಾಯಿತು ದಟ್ ಲಕ್ಷಿತ್ ಅಡ್ಮಿಟ್ ಆಗಿದ್ದಾನೆ ಅಂತ. ಮತ್ತು ಅವರು ಹಾಸ್ಪಿಟಲ್ಗೆ ಬಂದಿದ್ದರು ನೋಡೋದಕ್ಕೆ. ಆ್ಯಂಡ್ ಆ ಟೈಮಲ್ಲಿ ನಾನು ಮನೆಗೆ ಹೋಗಿದ್ದೆ. ಸೊ ಪುನೀತ್ ಸಿಕ್ಕಿದ್ರು. ತುಂಬಾ ಖುಷಿಯಾಯಿತು ನೀವು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಲಕ್ಷಿತ್ನ ನೋಡ್ಕೊಂಡು ಹೋದ್ರಿ, ಅಷ್ಟು ದೂರದಿಂದ ಬಂದಿದ್ರಿ ನಮಗೋಸ್ಕರ. ತುಂಬ ಖುಷಿಯಾಯಿತು. ಆ್ಯಂಡ್ ಇವಾಗ ಲಕ್ಷಿತ್ಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ. ಸೊ ಊಟ ಇಲ್ಲಿ ಬಂದುಬಿಟ್ಟು ಪೇಷಂಟ್ಗೆ ಹಾಸ್ಪಿಟಲಿಂದನೇ ಕೊಡ್ತಾರೆ. ನಾವು ವಿಸಿಟರ್ಸ್ ಅಂದರೆ ಅಲ್ಲಿ ಏನು ಸ್ಟೇ ಮಾಡಿರ್ತಾರೆ ಅವ್ರಿಗೆ ಹೊರಗಡೆಯಿಂದ ತೊಗೋಬೇಕಾಗುತ್ತೆ, ಇಲ್ಲಾಂದರೆ ಹಾಸ್ಪಿಟಲಿಂದನೇ ಕೊಡ್ತಾರೆ. ಸೊ ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಪ್ರೈಸ್ ಕಂಪ್ಯಾರಿಟಿವ್ಲಿ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ಬೋದು. ಬಟ್ ನಮ್ದೇನಪ್ಪ ಅಂದರೆ ನಾವು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ವಲ್ಲ, ಸೊ ಹೆಲ್ತ್ ಇನ್ಶೂರೆನ್ಸ್ರಿಂದ ನಮಗೆ ಒಂದು ಸ್ವಲ್ಪ ಕಡಿಮೆಗೇ ಆಯಿತು. ಸೊ ಅದಕ್ಕೇ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂದರೆ ಆದಷ್ಟು ಈ ಥರ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ತುಂಬ 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 ಇಂಪಾರ್ಟೆಂಟ್. ನಿಮ್ಮ ಮನೇಲಿ ಮಕ್ಕಳಿದ್ದಾರೆ, ನಿಮ್ಮ ಮನೇಲಿ ವಯಸ್ಸಾಗಿರೋರು ಇದ್ದಾರೆ, ಅಥವಾ ನಿಮಗೆ ಆಗಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಹೀಗಾಯಿತು ಲಕ್ಷಿತ್ದು ಕತೆ. ಅದಕ್ಕೆ ನಾನೊಂದು 5 ದಿವಸ ವೀಡಿಯೋಸ್ ಏನೂ ಹಾಕೋಕ್ಕೆ ಆಗಿರಲಿಲ್ಲ. ಟೋಟಲಿ ಅವನಿದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ ಫುಲ್ಲು. ಹಾಸ್ಪಿಟಲಲ್ಲಿದ್ವಿ 5 ಡೇಸ್ ಕಂಪ್ಲೀಟಾಗಿ ಹಾಸ್ಪಿಟಲಲ್ಲಿದ್ವಿ. ಏನು ಹಬ್ಬ ಸೆಲೆಬ್ರೇಟ್ ಮಾಡಲಿಲ್ಲ, ನಾವು ಏನೂ ಮಾಡಲಿಲ್ಲ. ಅದಾದಮೇಲೂ ಕೂಡ ಮದುವೆ ಪ್ರಿಪರೇಷನ್ ಅದು ಇದು ಅಂದ್ಕೊಂಡು ಅಂದರೆ ಒಂಥರ ಟೈಟ್ ಆಗಿಬಿಡುತ್ತಲ್ಲ ಸಿಚುವೇಶನ್, ಆ ಥರ ಟೈಟ್ ಆಗಿಬಿಟ್ಟಿತ್ತು ನಮಗೆ. ಫ್ರೀ ಅಂತಲೇ ಇರಲಿಲ್ಲ, ಒಂದು ಸೆಕೆಂಡ್ಗೂ ಫ್ರೀ ಅಂತ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಅದು ಇದು ಕೆಲಸ, ಮಕ್ಕಳು, ಆರೋಗ್ಯ, ಮಂಡ್ಯಾಗೆ ಹೋಗೋದು ಬರೋದು, ಇನ್ವಿಟೇಷನ್ಸ್ ಕಾರ್ಡ್ ನಾವು ಕೊಡಬೇಕಿತ್ತು. ಈ 5 ಡೇಸಿಂದ ನಾವು ಇನ್ವಿಟೇಷನ್ ಕಾರ್ಡು ಕೂಡ ಹಂಚೋಕ್ಕಾಗಿರಲಿಲ್ಲ. ಸೊ ಈ ಥರ ಆಗಿಬಿಟ್ಟಿತ್ತು ಸಿಚುವೇಶನ್. ಎನಿವೇಸ್, ಎಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಇವಾಗ ಹೇಗಿದ್ದಾನೆ ಲಕ್ಷಿತ್ ಅಂತ. ಸೊ ಇವಾಗ ಚೆನ್ನಾಗಿದ್ದಾನೆ, ಆರಾಮಾಗಿದ್ದಾನೆ. ನಾವು ನಮಗೇನಪ್ಪ ಅಂದರೆ ಅವ್ನು ಕಂಪ್ಲೀಟ್ ಆ ಒಂದು ಏನು ಅಕ್ಟೋಬರ್ ಮಂತ್ ಇದೆಯಲ್ಲ, ಅದೇನು ಒಂದು ಸ್ವಲ್ಪನೂ ಚೆನ್ನಾಗೇ ಇರಲಿಲ್ಲ ಅಂತ ಅನ್ನಿಸುತ್ತೆ ನಮಗೆ. ಅಕ್ಟೋಬರ್ ಸ್ಟಾರ್ಟ್ ಆಗಿದ್ದ ದಿವಸನೇ ಅವನಿಗೆ ಹ್ಯಾಂಡ್ ಫ್ರ್ಯಾಕ್ಚರ್ ಮಾಡಿಸ್ಕೊಂಡ. ಅದು ಫ್ರ್ಯಾಕ್ಚರ್ ತೆಗೆದುಬಿಟ್ಟು ನಾವು ಮನೆಗೆ ಬಂದ್ವಿ. ನೆಕ್ಸ್ಟ್ ಡೇ ಆಲ್ರೆಡಿ ಅವನಿಗೆ ಫೀವರ್ ಸ್ಟಾರ್ಟ್ ಆಯಿತು. ಸರಿ 4 ಡೇಸ್ ಹೆಂಗೋ ಮ್ಯಾನೇಜ್ ಮಾಡಿದ್ವಿ ಮನೇಲಿ. ಬಟ್ ಸ್ಟಿಲ್ ಮ್ಯಾನೇಜ್ ಆಗ್ದಂಗೆ ಮತ್ತೆ ಹಾಸ್ಪಿಟಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. 5 ಡೇಸ್ ಹಾಸ್ಪಿಟಲಲ್ಲಿದ್ದ. ಅಲ್ಲಿಂದ ಮತ್ತೆ ಒಂದು ಸ್ವಲ್ಪ ಹುಷಾರಾಗಿ ಮನೆಗೆ ಬಂದಮೇಲೆ ಅಂದ್ರೂ ಇದ್ದೇ ಇರುತ್ತಲ್ವ, ಡೆಂಗ್ಯೂ ಅಂದಮೇಲೆ ಒಂದು ಸ್ವಲ್ಪ ಜಾಯಿಂಟ್ ಪೇಯ್ನ್ಸ್ ಎಲ್ಲ ಇದ್ದೇ ಇರುತ್ತೆ. ವೀಕ್ ಆಗಿಬಿಟ್ಟಿದ್ದಾನೆ ಇವಾಗ. ಸ್ವಲ್ಪ ತಿನ್ನಿಸ್ಬೇಕು ಚೆನ್ನಾಗಿ, ತಿನ್ನೋದಿಲ್ಲ ಬೇಗ ಈ ಥರ ಎಲ್ಲ ಇದ್ದೇ ಇದೆ. ಸೊ ಎಲ್ಲ ನಡೀತಾ ಇದೆ ಮನೇಲಿ. ಒಂದೊಂದೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಮದುವೆ ಬಗ್ಗೆ ಕೂಡ ಅಪ್ಡೇಟ್ ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ. ಎಲ್ಲ ವ್ಲಾಗ್ಸ್ನು ನೋಡಿ ಸಪೋರ್ಟ್ ಮಾಡಿ, ಪ್ರೇ ಮಾಡಿ ನನ್ನ ಮಕ್ಕಳು ಆದಷ್ಟು ಬೇಗ ಹುಷಾರಾಗಲಿ ಮತ್ತು ಹೆಲ್ದಿಯಾಗಿರಲಿ ಅಂತ ಪ್ರೇ ಮಾಡಿ, ಅಷ್ಟೇ ಹೇಳೋದು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗಲ್ಲಿ ನಾನು ಕೊಡೋ ಮಟ್ಟಿಗೆ ನಮ್ಮ ಫ್ಯಾಮಿಲಿನಲ್ಲಿ ಏನು ನಡೀತಿದೆ ಅನ್ನೋ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಎಲ್ಲರೂ ಹುಷಾರಾಗಿರಿ. ಸೀಸನ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಈ ವೆದರೇ ಚೆನ್ನಾಗಿಲ್ಲ. ಸಡನ್ಲಿ ಬಿಸಿಲು ಬರುತ್ತೆ, ಸಡನ್ಲಿ ಚಳಿ, ಸಡನ್ಲಿ ಮಳೆ. ಸೊ ವೆದರೇ ಚೆನ್ನಾಗಿಲ್ಲ. ವೆದರ್ ಒಂದೇ ಥರ ವೆದರ್ ಇದ್ದರೆ ಹೇಗೋ ಕರೆಕ್ಟಾಗಿ ಆಗ್ತಾ ಇರುತ್ತೆ. ಬಟ್ ಈ ಥರ ಸಡನ್ನಾಗಿ ಚೇಂಜ್ ಆಗ್ತಾ ಇರೋದ್ರಿಂದ ಮಕ್ಳುಗಳು ಕೂಡ ತುಂಬ ಬೇಗನೆ ಹುಷಾರು ತಪ್ತಾ ಇದ್ದಾರೆ. ಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಳಿಗಂತೂ ಆದಷ್ಟು ಹುಷಾರಾಗಿ ಇಟ್ಕೊಳ್ಳಿ. ಬಿಕಾಸ್ ಸ್ಕೂಲಿಂದನೇ ತುಂಬ ಜಾಸ್ತಿ ಹರಡೋದು. ಒಂದು ಮಗುಗೆ ಬಂದಿರುತ್ತೆ, ಅದರಿಂದ ಇನ್ನೊಂದು ಮಗುಗೆ ಅಂಟ್ಕೊಳ್ಳುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ಆದಷ್ಟು ಹುಷಾರಾಗಿರಬೇಕು. ಸೊ ಎಲ್ಲರೂ ಹುಷಾರಾಗಿರಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.